Hello everyone, I am Navid Ahmad. Today we are discussing about strategies for enhancement in food production. ಇವತ್ತು ನಾವು strategies for enhancement in food production ಅನ್ನೋ ಚಾಪ್ಟರ್ನ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಏನಿದೆ ಈ ಚಾಪ್ಟರಲ್ಲಿ? ಸೊ ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್. ಸೊ ಫುಡ್ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಅಥವಾ ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ ನಾವು ಯಾವ ಥರದ ಸ್ಟ್ರಾಟಜೀಸ್ನ ಅಪ್ಲೈ ಮಾಡಬೇಕು ಅನ್ನೋದನ್ನ ಈ ಚಾಪ್ಟರ್ ನಮಗೆ ಹೇಳ್ಕೊಡ್ತಾ ಇದೆ. ಸೊ ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್. ಕಂಟೆಂಟ್ಸ್. ಈ ಚಾಪ್ಟರ್ ಬರುವಂಥ ಕಂಟೆಂಟ್ಸ್ ಯಾವ್ಯಾವುದು ಅಂದರೆ, ಫಸ್ಟ್ ಒನ್ ಅನಿಮಲ್ ಹಸ್ಬೆಂಡ್ರಿ, ದೆನ್ ಪ್ಲ್ಯಾಂಟ್ ಬ್ರೀಡಿಂಗ್, ಸಿಂಗಲ್ ಸೆಲ್ ಪ್ರೋಟೀನ್, ಆ್ಯಂಡ್ ಫೋರ್ತ್ ಒನ್ ಇಸ್ ಟಿಶ್ಯೂ ಕಲ್ಚರ್. ಸೊ ಈ ನಾಲ್ಕು ಮೇನ್ ಕಂಟೆಂಟ್ಸ್ನ ನಾವು ಈ ಚಾಪ್ಟರಲ್ಲಿ ನೋಡ್ತಾ ಹೋಗ್ಬೋದು. ಫಸ್ಟ್ ಒನ್ ಈಸ್ ಅನಿಮಲ್ ಹಸ್ಬೆಂಡ್ರಿ. ಏನಿದು ಅನಿಮಲ್ ಹಸ್ಬೆಂಡ್ರಿ? ಸೊ animal husbandry, it is the scientific agricultural practice of breeding and raising of livestock. ಇದೊಂದು ಸೈಂಟಿಫಿಕ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಇಲ್ಲೇನು ಮಾಡ್ತಾ ಇದ್ದೀವಿ, ಅನಿಮಲ್ಸ್ಗಳನ್ನ ಬ್ರೀಡ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಅನಿಮಲ್ಸ್ಗಳನ್ನ ಕೀಪ್ ಮಾಡ್ತಾ ಇದ್ದೀವಿ, ಕೇರ್ ಮಾಡ್ತಾ ಇದ್ದೀವಿ. ಸೊ ಇಟ್ ಈಸ್ ದ ಸೈಂಟಿಫಿಕ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ಆಫ್ ಬ್ರೀಡಿಂಗ್ ಆ್ಯಂಡ್ ರೈಸಿಂಗ್ ಆಫ್ ದ ಲೈಫ್ ಸ್ಟಾಕ್. ಸೊ ಬ್ರೀಡಿಂಗ್ ಆ್ಯಂಡ್ ರೈಸಿಂಗ್ ಆಫ್ ದ ಲೈಫ್ ಸ್ಟಾಕ್ನ ನಾವು ಅನಿಮಲ್ ಹಸ್ಬೆಂಡ್ರಿ ಅಂತ ಹೇಳ್ತೀವಿ. ಸೊ ವಾಟ್ ಇಟ್ ಡೀಲ್ಸ್ ವಿತ್? ಸೊ ಇದು ಯಾವುದ್ರ ಮೇಲೆ ಡೀಲ್ ಮಾಡ್ತಾ ಇದೆ ಅಂತ ಹೇಳಿದರೆ, ದ ಕೇರ್ ಆ್ಯಂಡ್ ಬ್ರೀಡಿಂಗ್ ಆಫ್ ಲೈಫ್ ಸ್ಟಾಕ್. ಸೊ ಲೈಫ್ ಸ್ಟಾಕ್ ಇನ್ಕ್ಲೂಡ್ ಬಫೆಲೋ, ಕೌಸ್, ಪಿಗ್ಸ್, ಹಾರ್ಸ್, ಕ್ಯಾಟಲ್, ಶೀಪ್, ಕ್ಯಾಮಲ್, ಗೋಟ್ ಎಕ್ಸೆಟ್ರಾ. ಇವನ್ನೆಲ್ಲವನ್ನು ನಾವು ಲೈಫ್ ಸ್ಟಾಕ್ ಅಂತ ಹೇಳ್ತೀವಿ. ಜಾನುವಾರುಗಳು, ಸಾಕುವಂತಹ ಜಾನುವಾರುಗಳು ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಟ್ ಡೀಲ್ಸ್ ವಿತ್ ಎ care and breeding of livestock. Then poultry farming and fisheries. So poultry farming means, ಸೊ ಅಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಬರ್ಡ್ಸ್ಗಳನ್ನ ಮೇಂಟೈನ್ ಮಾಡ್ತಾ ಇದ್ದೀವಿ. ಯೂಸ್ಫುಲ್ ಇರುವಂತಹ ಬರ್ಡ್ಸ್ಗಳನ್ನ ಫಾರ್ ದ ಪರ್ಪಸ್ ಆಫ್ ಎಗ್, ಫಾರ್ ದ ಪರ್ಪಸ್ ಆಫ್ ಮೀಟ್ಗೋಸ್ಕರ ನಾವು ಬರ್ಡ್ಸ್ಗಳನ್ನ ರೇರ್ ಮಾಡೋದು, ಬ್ರೀಡ್ ಮಾಡೋದನ್ನ ನಾವು ಪೌಲ್ಟ್ರಿ ಫಾರ್ಮಿಂಗ್ ಅಂತ ಹೇಳ್ತೀವಿ. ಫಿಶರೀಸಲ್ಲಿ ಯೂಶಲಿ ಫಿಶಸ್ಗಳನ್ನ ರೇರ್ ಮಾಡ್ತಾ ಹೋಗ್ತೀವಿ, ಕೇರ್ ಮಾಡ್ತಾ ಹೋಗ್ತೀವಿ. So this is about the animal husbandry. So animal husbandry means it is the breeding and raising of livestock, which may includes cow, buffalo, goat, sheep, horse, etc. Greater than 70% of world livestock population is in India and China. ಸೊ ವರ್ಲ್ಡ್ ಲೈಫ್ ಸ್ಟಾಕ್ಲಿ ಕಂಪೇರ್ ಮಾಡಿದಾಗ ಇಂಡಿಯಾ ಆ್ಯಂಡ್ ಚೀನಾದಲ್ಲಿ ಮೋರ್ ದೆನ್ 70% ಆಫ್ ವರ್ಲ್ಡ್ ಲೈಫ್ ಸ್ಟಾಕ್ ಪಾಪ್ಯುಲೇಷನ್ ಇದೆ ಅಂತ ಹೇಳ್ತೀವಿ. ಸೊ ವರ್ಲ್ಡ್ನ ಓವರ್ ಆಲ್ ಲೈಫ್ ಸ್ಟಾಕ್ ಪಾಪ್ಯುಲೇಷನ್ನ ಕಂಪೇರ್ ಮಾಡಿದಾಗ ಇಂಡಿಯಾ ಆ್ಯಂಡ್ ಚೀನಾದಲ್ಲಿ ಗ್ರೇಟರ್ ದ್ಯಾನ್ 70% ವರ್ಲ್ಡ್ ಲೈಫ್ ಸ್ಟಾಕ್ ಪಾಪ್ಯುಲೇಷನ್ ಇದೆ. ಬಟ್ the contribution to the world farm produce only 25%. that is the productivity is very low. ಬಟ್ ನಾವೇನು ಆ ಲೈಫ್ ಸ್ಟಾಕ್ನಿಂದ ನಾವು ವರ್ಲ್ಡ್ಗೆ ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಲ್ಲ, ಅದು ಓನ್ಲಿ 25% ಇದೆ. ಅಂದರೆ ಇಲ್ಲಿ ಪ್ರೊಡಕ್ಟಿವಿಟಿ ಲೆವೆಲ್ ಏನಿದೆ ತುಂಬ ಕಡಿಮೆ ಇದೆ. ಲೈಫ್ ಸ್ಟಾಕ್ ಪಾಪ್ಯುಲೇಷನ್ ಜಾಸ್ತಿ ಇದ್ರೂ ಕೂಡ ಬಟ್ ಅದರಿಂದ ಬರುವಂಥ ಪ್ರೊಡಕ್ಟಿವಿಟಿ ಲೆವೆಲ್ ಏನಿದೆ ತುಂಬ ಕಡಿಮೆ ಇದೆ. ಹೆನ್ಸ್ new technology should be applied to achieve an improvement in the quality and productivity. ಅದಕ್ಕೆ ನಾವೇನು ಮಾಡಬೇಕಾಗಿದೆ ಈಗ, ಸೊ ನ್ಯೂ ಟೆಕ್ನಾಲಜೀಸ್ನ ನಾವು ಅಪ್ಲೈ ಮಾಡಬೇಕಾಗಿದೆ. ಸೊ ಏನು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಮತ್ತು ಪ್ರೊಡಕ್ಟಿವಿಟಿ ಆಫ್ ದ ಲೈಫ್ ಸ್ಟಾಕ್ನ ನಾವು ಇಂಪ್ರೂವ್ಮೆಂಟ್ ಮಾಡಬೇಕಾಗಿದೆ. ಸೊ ಏನು ವರ್ಲ್ಡ್ ಲೈಫ್ ಸ್ಟಾಕ್ ಪಾಪ್ಯುಲೇಷನ್ ಏನಿದೆ, ಸೊ ಅದು ಲೆವೆಲ್ಗೆ ನಮ್ಮ ಪ್ರೊಡಕ್ಟಿವಿಟಿ ಇರಬೇಕು. ಆ ಪ್ರೊಡಕ್ಟಿವಿಟಿಯಲ್ಲಿ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಇರಬೇಕಾಗಿದೆ. ಸೊ ನಾವು ನ್ಯೂ ಟೆಕ್ನಾಲಜೀಸ್ನ ಸೊ ಲೈಫ್ ಸ್ಟಾಕ್ಸಲ್ಲಿ ಅಪ್ಲೈ ಮಾಡಬೇಕಾಗಿದೆ. ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್, ಡೈರಿಯಿಂಗ್. ಸೊ ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್ನ ಡೈರಿಯಿಂಗ್ ಅಂತ ಹೇಳ್ತೀವಿ. ಏನಿದು ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಅಥವಾ ಡೈರಿಯಿಂಗ್? So it is the management of animals for increasing yield and quality of milk and its product. ಸೊ ಮಿಲ್ಕ್ ಮತ್ತು ಮಿಲ್ಕ್ ಪ್ರಾಡಕ್ಟ್ನ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡೋಕ್ಕೆ ಮ್ಯಾನೇಜ್ ಮಾಡುವಂಥ ಒಂದು ಫಾರ್ಮ್ನ ನಾವೇನಂತ ಹೇಳ್ತಾ ಹೋಗ್ತೀವಿ, ಡೈರಿಯಿಂಗ್ ಅಂತ ಹೇಳ್ತೀವಿ. ದ ಮಿಲ್ಕ್ yield ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ಬ್ರೀಡ್ಸ್ ಇನ್ ದ ಫಾರ್ಮ್. ಸೊ ನಮ್ಮ ಮಿಲ್ಕ್ yield ಹೇಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಸೊ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ಮಿಲ್ಕ್ ನಮಗೆ ಹೇಗೆ ಬರ್ತಾ ಹೋಗುತ್ತೆ ಅಂದರೆ, ಸೊ ಮೇನ್ ಆಗಿ ಇಟ್ ಈಸ್ ದ ಬ್ರೀಡ್ಸ್ ಪ್ರೆಸೆಂಟ್ ಇನ್ ದ ಫಾರ್ಮಲ್ಲಿ ಇರುವಂತಹ ಕ್ಯಾಟಲ್ ಬ್ರೀಡ್ ಇದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ದ ಮಿಲ್ಕ್ ಡಿಪೆಂಡ್ ಆನ್ ದ ಬ್ರೀಡ್ಸ್ ಇನ್ ದ ಫಾರ್ಮ್.
It is important to select good breeds having high yielding potential and resistance to disease. ಸೊ ಒಂದು ಒಳ್ಳೆ ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ನಾವು ಮೊದಲಿಗೆ ಏನು ಮಾಡಬೇಕು, ಒಂದು ಹೈ ಪೊಟೆನ್ಷಿಯಲ್ ಬ್ರೀಡ್ಸ್ನ ನಾವು ಮೇಂಟೈನ್ ಮಾಡಬೇಕು, ಮತ್ತು ಅದು ಡಿಸೀಸ್ಗೆ ರೆಸಿಸ್ಟೆನ್ಸ್ ಆಗಿರಬೇಕು. ಯಾವುದೇ ಥರ ಡಿಸೀಸ್ ಬಂದರೂ ಬೇಗ ಅದಕ್ಕೆ ಅಟ್ಯಾಕ್ ಆಗದೆ ಬೇಗ ಚೆನ್ನಾಗಿ ಸರ್ವೈವ್ ಆಗುವಂತಹ ಬ್ರೀಡ್ಸ್ನ ನಾವು ಸೆಲೆಕ್ಟ್ ಮಾಡಬೇಕು. ಫಾರ್ good dairy farm management we have to maintain a good breeds which are resistant to disease. ways for the yield potential. ಸೊ ಪೊಟೆನ್ಷಿಯಲ್ yield ನಾವು obtain ಮಾಡೋಕ್ಕೋಸ್ಕರ ಯಾವ ಒಂದು ವೇನ ಫಾಲೋ ಮಾಡಬೇಕು. ಲುಕ್ ಆಫ್ಟರ್ ದ ಕ್ಯಾಟಲ್. ಸೊ ಒಂದು ಒಳ್ಳೆ ಹೌಸಿಂಗ್ನ ಮತ್ತು ಅಡ್ಯುಕ್ವೇಟ್ ಅಮೌಂಟ್ ಆಫ್ ವಾಟರ್ನ ಸೊ ಆ್ಯಂಡ್ ಡಿಸೀಸ್ ಫ್ರೀ ಇರುವಂಥ ಎನ್ವಿರಾನ್ಮೆಂಟ್ನ ನಾವು ಕ್ಯಾಟಲ್ಸ್ಗೆ ಪ್ರೊವೈಡ್ ಮಾಡೋದನ್ನ ನಾವು ಒಂದು ಇಂಪಾರ್ಟೆಂಟ್ ವೇ ಫಾರ್ ದ ಪೊಟೆನ್ಷಿಯಲ್ yield ಅಂತ ಹೇಳ್ತೀವಿ. ಸೊ ಅವರಿಗೆ ಪ್ರಾಪರ್ ಶೇಡ್ನ ಪ್ರೊವೈಡ್ ಮಾಡಬೇಕು, ವಿತೌಟ್ ಯಾವುದೇ ಮಸ್ಕಿಟೋ ಎಂಟ್ರಿ ಆಗದೇ ಇರೋ ಥರ ಮಸ್ಕಿಟೋ ನೆಟ್ನ ಪ್ರೊವೈಡ್ ಮಾಡಿ, ಒಂದು ಅಡ್ಯುಕೇಟ್ ವಾಟರ್ ಸಪ್ಲೈನ ಮತ್ತು ಯಾವುದೇ ಥರ ಡಿಸೀಸ್ ಅಟ್ಯಾಕ್ ಆಗದೇ ಇರೋ ಥರ ಒಂದು ಹೈಲಿ ಹೈಜೆನಿಕ್ ಎನ್ವಿರಾನ್ಮೆಂಟ್ನ ನಾವು ಕ್ರಿಯೇಟ್ ಮಾಡಬೇಕಾಗಿದೆ. ಸೊ ಸೆಕೆಂಡ್ ಒನ್ ಈಸ್ ಫೀಡಿಂಗ್ ಆಫ್ ಕ್ಯಾಟಲ್ ಇನ್ ಎ ಸೈಂಟಿಫಿಕ್ ಮ್ಯಾನರ್, ಎಂಫಿಸೈಸ್ ಆನ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ದ ಫಾಡರ್. ಸೊ ಕ್ಯಾಟಲ್ಸಿಗೆ ನಾವು ಇನ್ ಸೈಂಟಿಫಿಕ್ ಮ್ಯಾನರಲ್ಲಿ ಫೀಡಿಂಗ್ನ ಕೊಡಬೇಕಾಗಿದೆ. ಸೊ ಅಲ್ಲಿ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ದ ಫಾಡರ್ನ ಅವ್ರಿಗೆ ಕೊಡಬೇಕಾಗಿದೆ. ಸೊ ನಾವು ಯಾವ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ಫುಡ್ನ ಅವರಿಗೆ ಫೀಡ್ ಮಾಡ್ತಾ ಹೋಗ್ತೀವೋ ಅಂಥದ್ದೇ ಒಂದು ರಿಸಲ್ಟ್ ನಾವು ಕ್ಯಾಟಲ್ಸ್ ನಮಗೆ ಕೊಡ್ತಾ ಹೋಗುತ್ತೆ. ದೆನ್ ಸ್ಟ್ರಿಕ್ನೆಂಟ್ ಕ್ಲೀನಿಂಗ್ ಆ್ಯಂಡ್ ಹೈಜೀನ್ ಆಫ್ ಕ್ಯಾಟಲ್ ಆ್ಯಂಡ್ ಹ್ಯಾಂಡ್ಲರ್ಸ್ ವೈಲ್ ಮಿಲ್ಕಿಂಗ್, ಸ್ಟೋರಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಆಫ್ ಮಿಲ್ಕ್ ಆ್ಯಂಡ್ ಇಟ್ಸ್ ಪ್ರಾಡಕ್ಟ್. ಸೊ ಒಂದು ಹೈಲಿ ಹೈಜಿನಿಕ್ ಎನ್ವಿರಾನ್ಮೆಂಟನ್ನು ನಾವಲ್ಲಿ ಮೇಂಟೈನ್ ಮಾಡಬೇಕಾಗಿದೆ. ಸೊ ಮಿಲ್ಕಿಂಗ್ ಮಾಡೋ ರೀಜನಲ್ಲಿ, ಅದನ್ನು ಸ್ಟೋರ್ ಮಾಡೋ ರೀಜನಲ್ಲಿ, ಅದನ್ನ ಟ್ರಾನ್ಸ್ಫರ್ ಮಾಡೋ ರೀಜನಲ್ಲಿ ಎಲ್ಲ ಕಡೆಯೂ ಕೂಡ ಒಂದು ಹೆಲ್ದಿ ಹೈಜಿನಿಕ್ ಕಂಡೀಷನ್ನ ಮತ್ತು ಒಂದು ಕ್ಲೀನ್ನೆಸ್ನ ಮೇಂಟೈನ್ ಮಾಡಬೇಕಾಗಿದೆ. ಆಗ ನಮಗೆ ಬರುವಂತಹ ಸೊ ಅಲ್ಲಿ ಒಂದು ಡೆವಲಪ್ ಆಗುವಂಥ yield ಇರ್ಬೋದು, ಸೊ ಅಲ್ಲಿ ಕ್ಯಾಟಲ್ಸ್ ಹೆಲ್ತ್ ಇರ್ಬೋದು, ಎಲ್ಲ ಒಂದು ಅಚ್ಚುಕಟ್ಟಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಈ ವೇಸ್ನ ಫಾಲೋ ಮಾಡೋದ್ರಿಂದ ನಾವು ಒಂದು ಪೊಟೆನ್ಷಿಯಲ್ yield, ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ಮಿಲ್ಕ್ನ ಒಬ್ಟೈನ್ ಮಾಡ್ಬೋದು ಆ್ಯಂಡ್ ಒಂದು ಒಳ್ಳೆ ಹೆಲ್ದಿ ಆದಂತಹ ಡೈರಿ ಫಾರ್ಮಿಂಗ್ನ ನಾವು ಮೇಂಟೈನ್ ಮಾಡ್ಬೋದು. ಹೌ ಟು ಎಂಜೋರ್ ದೀಸ್ ಸ್ಟ್ರಿಗ್ನೆಂಟ್ ಮೆಷರ್. ಈ ಕಠಿಣ ಕ್ರಮಗಳನ್ನ ಹೇಗೆ ಮೇಂಟೈನ್ ಮಾಡ್ತಾ ಹೋಗೋದಂತ ನೋಡಿದರೆ, ಸೊ ರೆಗ್ಯುಲರ್ ಇನ್ಸ್ಪೆಕ್ಷನ್ ಟು ಐಡೆಂಟಿಫೈ ಆ್ಯಂಡ್ ರೆಕ್ಟಿಫೈ ದ ಪ್ರಾಬ್ಲಮ್ಸ್. ನಾವು ರೆಗ್ಯುಲರ್ ಹೋಗಿ ಸೊ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಐಡೆಂಟಿಫೈ ಮಾಡಬೇಕು, ಅದನ್ನ ಸಾಲ್ವ್ ಮಾಡುವಂಥ ಒಂದು ಕೆಲಸನ ಮಾಡ್ತಾ ಹೋಗಬೇಕಾಗತ್ತೆ. ಸೊ ದೆನ್ ರೆಗ್ಯುಲರ್ ವಿಸಿಟ್ ಬೈ ದ ವೆಟರ್ನರಿ ಡಾಕ್ಟರ್ಸ್. ಸೊ ವೆಟರ್ನರಿ ಡಾಕ್ಟರ್ಸ್ಗಳು ರೆಗ್ಯುಲರ್ ಆಗಿ ವಿಸಿಟ್ ಮಾಡಿ ಯಾವ ಡಿಸೀಸ್ ಅಟ್ಯಾಕ್ ಆಗ್ತಿದೆ, ಸೊ ಯಾವ ಥರ ಪ್ರಾಬ್ಲಮ್ಸ್ಗಳು ಈ ಕ್ಯಾಟಲ್ಸ್ಗಳು ಫೇಸ್ ಮಾಡ್ತಾ ಇದೆಯಾ ಅಂತ ಡಿಟೆಕ್ಟ್ ಮಾಡಿ ರೆಕ್ಟಿಫೈ ಮಾಡಿ, ಸೊ ಅವುಗಳಿಗೆ ಬೇಕಾದಂತಹ ವ್ಯಾಕ್ಸಿನೇಷನ್ ಆಗಿರ್ಬೋದು, ಇಮ್ಯುನೈಸೇಷನ್ ಆಗಿರ್ಬೋದು, ದೆನ್ ಆ್ಯಂಟಿಬಾಡೀಸ್ ಇರ್ಬೋದು, ಟ್ಯಾಬ್ಲೆಟ್ಸ್ ಇರ್ಬೋದು. ಸೊ ಈ ಥರ ಒಂದು ಟ್ರೀಟ್ಮೆಂಟ್ ಮಾಡೋದ್ರಿಂದ ಸೊ ನಾವು ಒಂದು ಹೆಲ್ದಿ ಆದಂತಹ ಡೈರಿ ಫಾರ್ಮ್ನ ನಾವು ಮೇಂಟೈನ್ ಮಾಡ್ಬೋದು. ಸೊ ಈ ಥರ ನಾವು ಡೈಲಿ ಇನ್ಸ್ಪೆಕ್ಷನ್ಸ್ ಮಾಡೋದ್ರಿಂದ ಸೊ ಈಸಿಯಾಗಿ ಸೊ ಆಗುವಂಥ ದೊಡ್ಡ ಪ್ರಾಬ್ಲಮಿಂದ ನಾವು ಡೈರಿ ಫಾರ್ಮ್ನ ನಾವು ಉಳಿಸ್ಕೊಬೋದು. ಒಂದು ಹೆಲ್ದಿ ಕೌಸ್ನ ಮೇಂಟೈನ್ ಮಾಡ್ಬೋದು. ಒಂದು ಹೆಲ್ದಿ ಕೌನ ಮೇಂಟೈನ್ ಮಾಡಿದಾಗ ಏನಾಗುತ್ತೆ, ನಮಗೆ ಒಂದು ಗುಡ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ಮಿಲ್ಕ್ ನಮಗೆ ಸಿಗ್ತಾ ಹೋಗುತ್ತೆ. ಒಂದು ಒಳ್ಳೆಯ ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಇದ್ದರೆ, ಒಂದು ಸಕ್ಸಸ್ಫುಲ್ ಡೈರಿಂಗ್ ಮಾಡಬೇಕು ಅಂತ ಇದ್ದರೆ ಫಸ್ಟ್ ಮಾಡಬೇಕಾಗಿರುವಂಥದ್ದು ಏನಂದರೆ, ನಾವು ಸೆಲೆಕ್ಷನ್ ಆಫ್ ಗುಡ್ ಬ್ರೀಡ್ಸ್, ಒಂದು ಗುಡ್ ಕ್ವಾಲಿಟಿ ಬ್ರೀಡ್ನ ಸೆಲೆಕ್ಟ್ ಮಾಡಬೇಕು. ಯಾವುದು ಡಿಸೀಸ್ ರೆಸಿಸ್ಟೆನ್ಸ್ ಇರುತ್ತೆ, ಸೊ ಯಾವುದು ಮೋರ್ ಮಿಲ್ಕ್ನ ಕೊಡ್ತಾ ಹೋಗುತ್ತೆ ಅಂತಹ ಬ್ರೀಡ್ನ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಡೋಜಿನಸ್ ಬ್ರೀಡಲ್ಲಿ ಟಾಪ್ ಮೋಸ್ಟ್ ಇಂಡೋಜಿನಸ್ ಬ್ರೀಡ್ ಅಂತ ಹೇಳಿದರೆ, ಸೊ ದೇ ಆರ್ ಗಿರ್, ಸಹವಾಲ್, ರೆಡ್ ಸಿಂಧಿ ಆ್ಯಂಡ್ ಥಾರ್ಪಾರ್ಕರ್. ಸೊ ಇದೇನಿದೆ ಡಿಸೀಸ್ ರೆಸಿಸ್ಟೆನ್ಸ್ ಆಗಿರುತ್ತೆ ಮತ್ತು ಈಸಿಯಾಗಿ ನಮ್ಮ ಇಂಡಿಯನ್ ಎನ್ವಿರಾನ್ಮೆಂಟ್ಗೆ ಹೊಂದ್ಕೊಳ್ಳುತ್ತೆ ಮತ್ತು ಮೋರ್ ಮಿಲ್ಕ್ನ ಕೊಡ್ತಾ ಹೋಗುತ್ತೆ. ಸೊ ಗಿರ್, ಸಹವಾಲ್, ರೆಡ್ ಸಿಂಧಿ ಮತ್ತು ಥಾರ್ಪಾರ್ಕರ್ನ ಮೇಂಟೈನ್ ಮಾಡೋದ್ರಿಂದ ನಾವು ಒಂದು ಒಳ್ಳೆ ಡೈರಿ ಫಾರ್ಮ್ನ ನಾವು ಇಂಡೋಜಿನಸಲ್ಲಿ ಈಸಿಯಾಗಿ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ, ಸೊ ಫಾರಿನ್ ಬ್ರೀಡ್ಸ್ನ ಮೇಂಟೈನ್ ಮಾಡೋದ್ರಿಂದ ನಮಗೆ ಒಂದು ಗುಡ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ಮಿಲ್ಕ್ ನಮಗೆ ತುಂಬ ಸಿಗ್ತಾ ಇದೆ. ಸೊ ಈ ಫಾರಿನ್ ಬ್ರೀಡ್ಸ್ ಏನಿದೆ ಮೋರ್ ದೆನ್ 15 ಲೀಟರ್ಸ್ ಅಥವಾ ಇಟ್ ರೇಂಜ್ ಫ್ರಮ್ 10 to 15 ಲೀಟರ್ಸ್ ಆಫ್ ಮಿಲ್ಕ್ನ ಕೊಡ್ತಾ ಹೋಗುತ್ತೆ. ಸೊ ಫಾರಿನ್ ಬ್ರೀಡ್ಸ್ ಲೈಕ್ ಹೋಲ್ಸ್ಟೈನ್, ಫ್ರೆಶಿಯನ್ ಆ್ಯಂಡ್ ಜರ್ಸಿ. ಹೋಲ್ಸ್ಟೈನ್ ಫ್ರೆಶಿಯನ್ ಮೀನ್ಸ್ HF, ಜರ್ಸಿ, ದೆನ್ ಕರನ್ ಸ್ವಿಸ್, ದೆನ್ ಬ್ರೌನ್ ಸ್ವಿಸ್. ದೀಸ್ ಆರ್ ದ ಇಂಪಾರ್ಟೆಂಟ್ ಫಾರಿನ್ ಬ್ರೀಡ್. ಅದನ್ನು ನಾವು ಎಕ್ಸೋಟಿಕ್ ಬ್ರೀಡ್ಸ್ ಅಂತ ಹೇಳ್ತೀವಿ. ಸೊ ಎಕ್ಸೋಟಿಕ್ ಬ್ರೀಡ್ಸ್ ಏನಿದೆ ಇದು ಮೋರ್ ಮಿಲ್ಕ್ನ ಕೊಡ್ತಾ ಹೋಗುತ್ತೆ. ಆ್ಯಂಡ್ ದೆನ್ ನಾವು ಓನ್ಲಿ ಕ್ಯಾಟಲ್ಸ್ನ ಮಾತ್ರ ಡೈರಿ ಫಾರ್ಮಲ್ಲಿ ಕ್ಯಾಟಲ್ನ ರೇರ್ ಮಾಡ್ತಾ ಇಲ್ಲ, ಬ್ರೀಡ್ ಮಾಡ್ತಾ ಇಲ್ಲ.
ಕ್ಯಾಟಲ್ಸ್ಗಳ ಜೊತೆಗೆ ನಾವು ಬಫೆಲೋಸ್ನು ಕೂಡ ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ಬಫೆಲೋಸಿಂದನೂ ಕೂಡ ಬಫೆಲೋಸ್ ಡೈರಿ ಫಾರ್ಮಿಂದನೂ ಕೂಡ ನಾವು ಹೆಚ್ಚು ಎಕಾನಮಿನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಸೊ ಬಫೆಲೋಸ್ ಏನಿದೆ, ದೇ ಆರ್ ವೆರಿ ರೆಸಿಸ್ಟೆನ್ಸ್ ಟು ಡಿಸೀಸ್. ಅವು ಬೇಗ ಡಿಸೀಸ್ಗೆ ಅಟ್ಯಾಕ್ ಆಗಲ್ಲ. ದೇ ಹ್ಯಾವ್ ಎ ಸ್ಟ್ರಾಂಗ್, ಸೊ ದೇವ್ರು ತುಂಬ ಸ್ಟ್ರಾಂಗ್ ಇರುತ್ತೆ ಮತ್ತು ಡಿಸೀಸ್ಗೆ ಈಸಿಯಾಗಿ ಅಟ್ಯಾಕ್ ಆಗಲ್ಲ. ದೆನ್ ಅವುಗಳ ಮಿಲ್ಕ್ ಏನಿರುತ್ತೆ ತುಂಬ ಫ್ಯಾಟ್ ಕಂಟೆಂಟ್ ಆಗಿರುತ್ತೆ. ಮತ್ತು ಕ್ಯಾಟಲ್ಸ್ಗಳಿಗೆ, ಕೌಸ್ಗಳಿಗೆ ಕಂಪೇರ್ ಮಾಡಿದ್ರೆ ಸೊ ಬಫೆಲೋಸ್ನ ಮೇಂಟೈನ್ ಮಾಡೋದು ತುಂಬ ಈಸಿ ಆಗಿರುತ್ತೆ. ಸೊ ಇಂಡಿಯಾದಲ್ಲಿ ನಾವು ಅಬ್ಸರ್ವ್ ಮಾಡುವಂಥ ಟಾಪ್ ಮೋಸ್ಟ್ ಇಂಡೋಜಿನಸ್ ಬ್ರೀಡ್ ಅಂತ ಹೇಳಿದ್ರೆ ಮುರ್ರಾ, ನಾಗ್ಪುರಿ, ಸುರ್ತಿ, ಬದವಾರಿ, ಮೆಹಸಾನಾ ಆ್ಯಂಡ್ ಜಫ್ರಾಬಾದಿ. ದಿಸ್ ಆರ್ ದ ಟಾಪ್ ಮೋಸ್ಟ್ ಇಂಡೋಜಿನಸ್ ಬಫೆಲೋ ಬ್ರೀಡ್ ಅಂತ ಹೇಳ್ತೀವಿ. ಸೊ ಸೈಜಲ್ಲಿ ಹೆವಿ ಇರುತ್ತೆ ಮತ್ತು ಡಿಸೀಸ್ಗೆ ತುಂಬ ರೆಸಿಸ್ಟೆನ್ಸ್ ಆಗಿರುತ್ತೆ. ಯಾವುದೇ ಥರ ಡಿಸೀಸ್ಗಳಿಗೆ ಇವು ಬೇಗ ಅಟ್ಯಾಕ್ ಆಗಲ್ಲ ಮತ್ತು ಇವುಗಳನ್ನ ಈಸಿಯಾಗಿ ಮೇಂಟೈನ್ ಮಾಡ್ತಾ ಹೋಗ್ಬೋದು. ದೆನ್ ಇವುಗಳಿಂದ ಪ್ರೊಡ್ಯೂಸ್ ಆಗುವಂಥ ಮಿಲ್ಕ್ ಏನಿರುತ್ತೆ ತುಂಬ ಫ್ಯಾಟ್ ಕಂಟೆಂಟ್ ಆಗಿರುತ್ತೆ. ಪೌಲ್ಟ್ರಿ ಫಾರ್ಮ್ ಮ್ಯಾನೇಜ್ಮೆಂಟ್, ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದು ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್. ಈಗ ನಾವು ಡಿಸ್ಕಸ್ ಮಾಡ್ತಿರೋ ಒಂದು ಟಾಪಿಕ್ ಯಾವುದು ಅಂತ ಹೇಳಿದರೆ ಇಟ್ಸ್ ಎ ಪೌಲ್ಟ್ರಿ ಫಾರ್ಮ್ ಮ್ಯಾನೇಜ್ಮೆಂಟ್. ಏನಿದು ಪೌಲ್ಟ್ರಿ ಫಾರ್ಮ್ ಮ್ಯಾನೇಜ್ಮೆಂಟ್? The poultry is the domesticated birds used for food and eggs. ಸೊ ಫುಡ್ ಮತ್ತು ಎಗ್ ಪರ್ಪಸ್ಗೋಸ್ಕರ ಒಂದು ಬರ್ಡ್ಸ್ನ ಒಂದು ರೇರ್ ಮಾಡುವಂತಹ ಅಥವಾ ಒಂದು ಡೊಮೆಸ್ಟಿಕೇಷನ್ ಮಾಡುವಂತಹ ಒಂದು ಮ್ಯಾನೇಜ್ಮೆಂಟನ್ನು ನಾವು ಪೌಲ್ಟ್ರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಅಥವಾ ಪೌಲ್ಟ್ರಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಯಾವ್ಯಾವ ಬರ್ಡ್ಸ್ನ ನಾವು ರೇರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಚಿಕನ್ ಆಗಿರ್ಬೋದು, ಡಕ್ಸ್, ಟರ್ಕಿ ಆ್ಯಂಡ್ ಗೀಸ್ನ ಇಲ್ಲಿ ನಾವು ರೇರ್ ಮಾಡ್ತಾ ಇದ್ದೀವಿ, ಡೊಮೆಸ್ಟಿಕೇಟ್ ಮಾಡ್ತಾ ಇದ್ದೀವಿ ಫಾರ್ ದ ಪರ್ಪಸ್ ಆಫ್ ಮೀಟ್ ಆ್ಯಂಡ್ ದ ಎಗ್ಸ್ ಅಂತ ಹೇಳ್ತೀವಿ. ಸೊ ನಾವು ಇಲ್ಲಿ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು, ಪೌಲ್ಟ್ರಿಯಲ್ಲಿ ಮೇಲ್ ಆಗಿ ಡಕ್ನ, ಗೂಸ್ನ, ಟರ್ಕಿನ, ದೆನ್ ಚಿಕನ್ಸನ್ನು ನಾವು ರೇರ್ ಮಾಡ್ತಾ ಇದ್ದೀವಿ. ಸೊ ಒಂದು ಒಳ್ಳೆ ಫಾರ್ಮಲ್ಲಿ ನಾವು ಫಾರ್ ದ ಪರ್ಪಸ್ ಆಫ್ ಮೀಟ್ ಆ್ಯಂಡ್ ಎಗ್ ನಾವು ಪೌಲ್ಟ್ರಿ ಫಾರ್ಮ್ನ ನಾವು ಮ್ಯಾನೇಜ್ ಮಾಡ್ತಾ ಹೋಗ್ಬೋದು. ಸೊ ಇದರಿಂದ ಆಗುವಂತಹ ಲಾಭ ತುಂಬ ಹೆಚ್ಚಿರುತ್ತೆ. ಸೊ ಇದರಲ್ಲಿ ಏನಂದರೆ ಸೊ ಈ ಬರ್ಡ್ಸ್ಗಳು ಈಸಿಯಾಗಿ ಡಿಸೀಸ್ಗೆ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಒಂದು ಹೆಲ್ದಿ ಹೈಜಿನಿಕ್ ಎನ್ವಿರಾನ್ಮೆಂಟಿಂದ ನಾವು ಸೊ ಈ ಪೌಲ್ಟ್ರಿ ಫಾರ್ಮ್ನ ಮ್ಯಾನೇಜ್ಮೆಂಟ್ ಮಾಡಿದರೆ ಈಸಿಯಾಗಿ ಸಕ್ಸಸ್ ನಮಗೆ ಸಿಗ್ತಾ ಹೋಗುತ್ತೆ. ಓಕೆ, ದ ಕಾಂಪೊನೆಂಟ್ಸ್ ಆಫ್ ಪೋಲ್ಟ್ರಿ ಫಾರ್ಮ್ ಮ್ಯಾನೇಜ್ಮೆಂಟ್. ಹಾಗಿದ್ರೆ ಈ ಪೋಲ್ಟ್ರಿ ಫಾರ್ಮಲ್ಲಿ ಪೋಲ್ಟ್ರಿ ಫಾರ್ಮ್ನ ಕಾಂಪೊನೆಂಟ್ಗಳು ಯಾವ್ಯಾವ್ದಿದೆ? ಸೊ ಫಸ್ಟ್ ಒನ್ ಈಸ್ ಸೆಲೆಕ್ಷನ್ ಆಫ್ ಡಿಸೀಸ್ ಫ್ರೀ ಆ್ಯಂಡ್ ಸೂಟೇಬಲ್ ಬ್ರೀಡ್ಸ್. ನಾನು ಈಗ ಮುಂಚೆನೇ ಹೇಳಿದ್ದೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಾಡಬೇಕಾಗಿರೋದು ಅಂದರೆ ಡಿಸೀಸ್ ಫ್ರೀ ಇರುವಂತಹ ಒಂದು ಬೆಸ್ಟ್ ಬ್ರೀಡ್ನ ನಾವು ಸೆಲೆಕ್ಟ್ ಮಾಡಬೇಕಾಗಿದೆ. ಸೆಕೆಂಡ್ ಒನ್ ಈಸ್ ಪ್ರಾಪರ್ ಆ್ಯಂಡ್ ಸೇಫ್ ಫಾರ್ಮ್ ಕಂಡೀಷನ್. ನಾವು ಪೌಲ್ಟ್ರಿ ಫಾರ್ಮ್ ಮ್ಯಾನೇಜ್ ಮಾಡುವಂಥ ಒಂದು ಫಾರ್ಮ್ ಏನಿದೆ ಅದು ತುಂಬ ಸೇಫ್ ಇರಬೇಕು, ಪ್ರಾಪರ್ ಆಗಿ ಡಿಸೈನ್ ಆಗಿರಬೇಕು. ಸೊ ಯಾವುದೇ ಥರ ಡಿಸೀಸ್ಗಳು, ಮಸ್ಕಿಟೋಗಳು, ಈ ಥರ ಯಾವುದೇ ಯಾವುದೇ ಥರ ಒಂದು ಪ್ರೆಡೇಟರ್ಸಿಂದ ಅಟ್ಯಾಕ್ ಆಗದೆ ಇರೋ ಥರ ಒಂದು ಸೇಫ್ ಮತ್ತು ಪ್ರಾಪರ್ ಕಂಡೀಷನ್ ನಾವು ಅದಕ್ಕೆ ಪ್ರೊವೈಡ್ ಮಾಡಬೇಕು. ಪ್ರಾಪರ್ ಫೀಡ್ ಆ್ಯಂಡ್ ವಾಟರ್. ಸೊ ಪೌಲ್ಟ್ರಿಯಲ್ಲಿ ನಾವು ಪ್ರಾಪರಾಗಿ ಫೀಡ್ ಮಾಡ್ತಾ ಹೋಗಬೇಕು, ವಾಟರ್ನ ಕೊಡ್ತಾ ಹೋಗಬೇಕು. ಒಂದು ಸೈಂಟಿಫಿಕ್ ಮೆಥಡ್ಸಲ್ಲಿ ಇದನ್ನ ನಾವು ಫಾಲೋ ಮಾಡ್ತಾ ಹೋಗಬೇಕು. ದೆನ್ ಹೈಜೀನ್ ಆ್ಯಂಡ್ ದ ಹೆಲ್ತ್ ಕೇರ್. ಈ ಬರ್ಡ್ಸ್ಗಳನ್ನ ಆಗಾಗ ನಾವು ವ್ಯಾಕ್ಸಿನೇಷನ್ ಮಾಡುವಂಥದ್ದು, ಆ್ಯಂಟಿಬಯೋಟಿಕ್ಸ್ನ ಕೊಡುವಂಥದ್ದು ಮಾಡ್ತಾ ಹೋಗಬೇಕು. ಸೊ ಯಾವುದೇ ಥರ ಡಿಸೀಸ್ಗೆ ಈಸಿಯಾಗಿ ಅಟ್ಯಾಕ್ ಆಗದೇ ಇರೋ ಥರ ಇವುಗಳನ್ನ ಮೇಂಟೈನ್ ಮಾಡ್ತಾ ಹೋಗಬೇಕು. ಈಸಿಯಾಗಿ ಒಂದು ಬರ್ಡ್ಗೆ ಮಿಸ್ ಆಗಿ ಡಿಸೀಸ್ ಬಂದರೆ ಪರ್ ಡೇ ಮೋರ್ ದೆನ್ 10-20 ಈ ಥರ ಈಸಿಯಾಗಿ ಬ್ಯಾಕ್ಟೀರಿಯಲ್ ಅಥವಾ ವೈರಲ್ ಡಿಸೀಸ್ಗಳು ಏನಾಗುತ್ತೆ ಸೊ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಇದರಿಂದ ಫಾರ್ಮ್ ತುಂಬ ಲಾಸ್ ಆಗ್ತಾ ಹೋಗುತ್ತೆ. ಸೊ ಕಾಂಪೊನೆಂಟ್ಸ್ ಆಫ್ ಪೋಲ್ಟ್ರಿ ಫಾರ್ಮ್ ಅಂತ ಹೇಳಿದಾಗ ಸೊ ನಾವು 4 ಕಾಂಪೊನೆಂಟ್ಸ್ನ ನೋಡಿದ್ವಿ. ಸೆಲೆಕ್ಷನ್ ಆಫ್ ಡಿಸೀಸ್ ಫ್ರೀ ಆ್ಯಂಡ್ ಸೂಟೇಬಲ್ ಬ್ರೀಡ್ಸ್, ಪ್ರಾಪರ್ ಆ್ಯಂಡ್ ಸೇಫ್ ಫಾರ್ಮ್ ಕಂಡೀಷನ್, then proper feed and water, hygiene and the health care. These are the component of poultry farm management. ಸೊ ದ ಪೋಲ್ಟ್ರಿ ಫಾರ್ಮ್ ಮ್ಯಾನೇಜ್ಮೆಂಟ್. ನಾವು ಪೋಲ್ಟ್ರಿ ಫಾರ್ಮ್ ಮ್ಯಾನೇಜ್ಮೆಂಟಲ್ಲಿ ಮೇನ್ ಆಗಿ ಅಬ್ಸರ್ವ್ ಮಾಡೋದೇನೆಂದರೆ ಸೊ ಇಂಪ್ರೂವ್ಡ್ ಬ್ರೀಡ್ ಆಫ್ ಚಿಕನ್ಸ್ ಯಾವ ಬ್ರೀಡ್ನ ಇಂಪ್ರೂವ್ ಮಾಡಿದ್ದಾರೆ, ಸೊ ಯಾವುದರಿಂದ ಹೆಚ್ಚು ಲಾಭ ಪಡಿತಾ ಇದ್ದಾರೆ ಅಂತ ಹೇಳಿದರೆ ಲೆಗಾನ್ ಈಸ್ ಆನ್ ಇಂಪ್ರೂವ್ಡ್ ಬ್ರೀಡ್ ಆಫ್ ಪೌಲ್ಟ್ರಿ ಅಂತ ಹೇಳ್ತೀವಿ. ಪೌಲ್ಟ್ರಿಯಲ್ಲಿ ತುಂಬ ಒಂದು ಇಂಪ್ರೂವ್ಡ್ ಬ್ರೀಡ್ ಯಾವುದು ಅಂತ ಹೇಳಿದರೆ ಇಟ್ಸ್ ಎ ಲೆಗಾನ್ ಅಂತ ಹೇಳ್ತೀವಿ. ಸೊ ಇಲ್ಲಿ 2 ಪಿಕ್ಚರ್ ಇದೆ. ಸೊ ಫಸ್ಟ್ ಬ್ರೀಡ್ ಹೆಸರೇನಿದೆ ಅಸೀಲ್ ಇದೆ, ಸೆಕೆಂಡ್ ಒನ್ ಈಸ್ ಲೆಗಾನ್ ಅನ್ನೋತಾ ಇದೆ. ಸೊ ಅಸೀಲ್ ಈಸ್ ಎನ್ ಇಂಡಿಯನ್ ಬ್ರೀಡ್. ಇಟ್ ಇಸ್ ಎ ಫೈಟಿಂಗ್ ಫೌಲ್ ಅಂತ ಹೇಳ್ತೀವಿ, ಫೈಟಿಂಗ್ ಬರ್ಡ್ ಅಂತ ಹೇಳ್ತೀವಿ. ಸೊ ಇದೇನಾಗುತ್ತೆ, ಇದು ಇಂಡೋಜಿನಸ್ ಬ್ರೀಡ್ ಇದೆ. ಸೊ ಇದು ಹೆವಿಯರ್ ಇರುತ್ತೆ ಮತ್ತು ಇದನ್ನ ಫೈಟಿಂಗ್ ಪರ್ಪಸ್ಗೆ ಕೂಡ ತುಂಬ ಯೂಸ್ ಮಾಡ್ತಾ ಹೋಗ್ತಾರೆ. ಲೆಗಾನ್ ಏನಿದೆ ಅದನ್ನು ಡೊಮೆಸ್ಟಿಕೇಟ್ ಮಾಡ್ತಾ ಹೋಗ್ತಾರೆ ಫಾರ್ ದ ಪರ್ಪಸ್ ಆಫ್ ಎಗ್ ಮತ್ತು ಮೀಟ್ಗೋಸ್ಕರ ಇದನ್ನು ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಲೆಗಾನ್ ಇಸ್ ಎ ಫಾರಿನ್ ಬ್ರೀಡ್ ಅಂತ ಹೇಳ್ತಾರೆ, ಬಟ್ ಅಸೀಲ್ ಈಸ್ ಎ ದೇಸಿ ಬ್ರೀಡ್. ಇಟ್ ಈಸ್ ಎನ್ ಇಂಡೋಜಿನಸ್ ಬ್ರೀಡ್ ಅಂತ ನಾವು ಹೇಳ್ತಾ ಹೋಗ್ತೀವಿ.